ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದ ಖೈದಿಗಳಿಗೆ ಗಾಂಜಾ ಪೂರೈಕೆ ಮಾಡುತ್ತಿದ್ದ ಇಬ್ಬರು ಯುವಕರನ್ನ ಪೊಲೀಸರು ಬಂಧಿಸಿದ್ದಾರೆ. ಅರುಣ್ ಕುಮಾರ್, ಪವನ್ ಬಂಧಿತ ಆರೋಪಿಗಳು. ಪರಪ್ಪನ ಅಗ್ರಹಾರದಲ್ಲಿ ಗಾಂಜಾವನ್ನ ಪಟ್ಟಣದಲ್ಲಿ ಕಟ್ಕೊಂಡು ಹೋಗ್ತಿದ್ದಂತಹ ಇಬ್ಬರು ಯುವಕರನ್ನ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅರುಣ್ ಮತ್ತೆ ಪವನ್ ಅನ್ನೋರು ಬಂಧಿತ ಆರೋಪಿಗಳು. ಸಲೀಂ ಎಂಬ ಮತ್ತೊಬ್ಬ ಆರೋಪಿ ಪರಾರಿಯಾಗಿದ್ದು ಪೊಲೀಸರ ಆತನ ಹುಡುಕಾಟದಲ್ಲಿದ್ದಾರೆ ಪೊಲೀಸರು. ಇನ್ನು ಬಂಧಿತ ಆರೋಪಿಗಳು ನಿನ್ನೆ ಖೈದಿಗಳಿಗೆ ಆಹಾರ ನೀಡೋ ನೆಪದಲ್ಲಿ ಬಿರಿಯಾನಿ ಪೊಟ್ಟಣವನ್ನ ತಂದಿದ್ರು. ಗಾಂಜಾ ಪೊಟ್ಟಣಗಳನ್ನ ಬಿರಿಯಾನಿ ಕೆಳಭಾಗದಲ್ಲಿ ಇಟ್ಕೊಂಡಿದ್ರು. ಕಾರಾಗೃಹದ ಒಳಗೆ ಪ್ರವೇಶಿಸುವ ಮುನ್ನ ಭದ್ರತಾ ಪಡೆ ಸಿಬ್ಬಂದಿ ಇವರನ್ನ ತಪಾಸಣೆ ಮಾಡಿದಾಗ ಸಿಕ್ಬಿದ್ದಿದ್ದಾರೆ. ಈ ಸಂಬಂಧ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪರಪ್ಪನ ಅಗ್ರಹಾರ ಅಲ್ಲಿ ಶಿಕ್ಷೆಯನ್ನ ಅನುಭವಿಸಲಿ ಅಂತ ಖೈದಿಗಳನ್ನ ಇರಿಸಿರ್ತಾರೆ. ಆದ್ರೆ ಅವ್ರಿಗೆ ಬೇಕಾಗಿರುವಂತಹ ವ್ಯವಸ್ಥೆಗಳು ಹೊರಗಿನಿಂದಲೇ ಸಪ್ಲೈ ಆಗ್ತಾ ಇರೋದಕ್ಕೆ ಇದೊಂದು ಮತ್ತೊಂದು ಉದಾಹರಣೆ ಆಗಿದೆ. ಆದ್ರೆ ಪೊಲೀಸರ ಒಂದು ಜಾಗರೂಕತೆಯಿಂದ ಈಗ ಆ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಏನಂದ್ರೆ ಬಿರಿಯಾನಿ ಪೊಟ್ಟಣದಲ್ಲಿ ಗಾಂಜಾವನ್ನ ತೆಗೆದುಕೊಂಡು ಹೋಗ್ತಿದ್ದಂತಹ ಇಬ್ಬರು ಆರೋಪಿಗಳನ್ನ ಪೊಲೀಸರು ಸದ್ಯಕ್ಕೆ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅದು ಕೂಡ ಬಿರಿಯಾನಿ ಪೊಟ್ಟಣಗಳಲ್ಲಿ ಅವರು ಗಾಂಜಾವನ್ನ ಕೆಳಭಾಗದಲ್ಲಿ ಇಟ್ಕೊಂಡು ರವಾನಿಸ್ತಾ ಇದ್ರು. ಹೊರಭಾಗದಿಂದ ತಂದು ಜೈಲೊಳಗಿರುವಂತಹ ಖೈದಿಗಳಿಗೆ ಪೂರೈಕೆ ಮಾಡ್ತಾ ಇದ್ರು ಆಹಾರದ ಪೊಟ್ಟಣಗಳಲ್ಲಿ. ಸೊ ಈ ತಪಾಸಣೆ ಸಂದರ್ಭದಲ್ಲಿ ಅವರು ಒಳಗೆ ಹೋಗುವ ಮುನ್ನ ಮಾಡ್ತಿದ್ದಂತಹ ತಪಾಸಣೆ ಸಂದರ್ಭದಲ್ಲಿ ಅವರು ಸಿಕ್ಬಿದ್ದಿದ್ದಾರೆ. ಆಗ ಪವನ್ ಮತ್ತು ಅರುಣ್ ಅನ್ನುವಂತಹ ಇಬ್ಬರು ಯುವಕರನ್ನ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮತ್ತೊಬ್ಬ ಆರೋಪಿ ಸದ್ಯ ಪರಾರಿಯಾಗಿದ್ದು ಪೊಲೀಸರು ಆತನ ಶೋಧಕ್ಕಾಗಿ ಬಲೆಯನ್ನ ಬೀಸಿದ್ದಾರೆ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಖೈದಿಗಳಿಗೆ ಗಾಂಜಾ ಪೂರೈಕೆ ಮಾಡುತ್ತಿದ್ದಂತಹ ಇಬ್ಬರು ಯುವಕರನ್ನ ಪೊಲೀಸರು ಇವತ್ತು ಬಂಧಿಸಿದ್ದಾರೆ. ಅರುಣ್ ಕುಮಾರ್, ಪವನ್ ಬಂಧಿತ ಆರೋಪಿಗಳು. ಸಲೀಂ ಎಂಬ ಮತ್ತೊಬ್ಬ ಆರೋಪಿ ಸದ್ಯ ಪರಾರಿಯಾಗಿದ್ದು ಪೊಲೀಸರು ಆತನ ಹುಡುಕಾಟದಲ್ಲಿದ್ದಾರೆ. ಇನ್ನು ಬಂಧಿತ ಆರೋಪಿಗಳು ನಿನ್ನೆ ಖೈದಿಗಳಿಗೆ ಆಹಾರ ನೀಡುವ ನೆಪದಲ್ಲಿ ಅಂತ ಬಿರಿಯಾನಿ ಪೊಟ್ಟಣಗಳನ್ನ ತಂದಿರ್ತಾರೆ. ಜೊತೆಗೆ ಗಾಂಜಾ ಪೊಟ್ಟಣಗಳನ್ನ ಕೂಡ ಬಿರಿಯಾನಿಯ ಕೆಳಭಾಗದಲ್ಲಿ ಇಟ್ಕೊಂಡಿದ್ರು. ಕಾರಾಗೃಹದ ಒಳಗೆ ಪ್ರವೇಶಿಸುವ ಮುನ್ನ ಭದ್ರತಾ ಪಡೆ ಸಿಬ್ಬಂದಿ ಇವರನ್ನ ತಪಾಸಣೆ ಮಾಡಿದಾಗ ಇವರು ಸಿಕ್ಕಿಬಿದ್ದಿದ್ದಾರೆ. ಈ ಸಂಬಂಧ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಮುನಿರಾಜು. ಮುನಿರಾಜು, ನಾವೆಲ್ಲ ಕೇಳ್ತಾ ಇದ್ವಿ ಈ ಹಿಂದೆ ಅಂದ್ರೆ ವ್ಯಕ್ತಿಗಳು ಜೈಲಿಗೆ ಹೋದಾಗ ಖೈದಿಗಳನ್ನ ಜೈಲಿನ ಒಂದು ಸುಪರ್ದಿಗೆ ನೀಡಿದಂತ ಸಂದರ್ಭದಲ್ಲಿ ಅವರಿಗೆ ಏನ್ ಬೇಕೋ ವ್ಯವಸ್ಥೆಗಳನ್ನ ಹೊರಗಡೆಯಿಂದ ಸಪ್ಲೈ ಮಾಡ್ತಾರೆ ಅಂತ. ಜೊತೆಗೆ ಪರಪ್ಪನ ಅಗ್ರಹಾರ ಈ ತರದ ಒಂದು ವಿಷಯದಲ್ಲಿ ಇದೆ ಮೊದಲ ಬಾರಿಗೆ ಏನು ಸುದ್ದಿ ಆಗ್ತಾ ಇರೋದಲ್ಲ. ಈ ಹಿಂದೆ ಕೂಡ ನಾವು ನೋಡಿದ್ವಿ, ಒಂದಷ್ಟು ಪೊಟ್ಟಣಗಳು ಆಚೆ ಬಿದ್ದಿರುವಂತಹ ಸುದ್ದಿ ಕೂಡ ಆಗಿತ್ತು. ಆದ್ರೆ ಈಗ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದಾರೆ. ಸೊ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಬಹುದು ಮತ್ತು ಮತ್ತೊಬ್ಬ ಆರೋಪಿ ಪರಾರಿಯಾಗಿದ್ದಾನೆ. ಸೊ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ? ಶಾಲಿನಿ, ಇತ್ತೀಚೆಗೆ ಇದೇನು ಮೊದಲನೇ ಬಾರಿ ಅಲ್ಲ, ಹಲವಾರು ಬಾರಿ ಜೈಲಿನೊಳಗಡೆ ಗಾಂಜಾ ಈ ತರದ ಒಂದು ಮತ್ತು ಬರ್ತಂತಹ ಪದಾರ್ಥಗಳು ಸಿಕ್ಕಿರುವಂತದ್ದು ಇದೇನು ಮೊದಲಲ್ಲ. ಆದ್ರೆ ನಿನ್ನೆ ಏನಾಗಿದೆ, ಬಿರಿಯಾನಿಯನ್ನ ತರುವಂತ ಸಂದರ್ಭದಲ್ಲಿ ಬಿರಿಯಾನಿ ಸ್ಥಳದಲ್ಲೇ ಇಟ್ಟಿರುವಂತಹ ಗಾಂಜಾವನ್ನ ಸಾಗಿಸುವಂತ ಸಂದರ್ಭದಲ್ಲಿ ಚೆಕ್ಕಿಂಗ್ ಸಿಬ್ಬಂದಿಗೆ ಇದು ದೊರಕಿದ್ದಂತ ಸಂದರ್ಭದಲ್ಲಿ ಒಂದು 3 ತರಿಸಿದ್ದಂತದ್ದು ಬಿರಿಯಾನಿ ಪೊಟ್ಟಣಗಳು. ಮುಖ್ಯವಾಗಿ ಹೆಸರುಘಟ್ಟ ಮುಖ್ಯ ರಸ್ತೆ ಕಂಬಾರ್ನಹಳ್ಳಿ ವಾಸಿಯಾದಂತಹ ಅರುಣ್ 29 ವರ್ಷದ ಅರುಣ್ ಮತ್ತೆ ಪವನ್ 20 ವರ್ಷದ ಪವನ್ ಸಿಕ್ಕಿಬಿದ್ದಿದ್ದಾರೆ. ಆ ಸಂದರ್ಭದಲ್ಲಿ ಇನ್ನೇನು ಸಿಗ್ತಾ ಇದ್ದಾರೆ ಅನ್ನೋಂತ ಸಂದರ್ಭದಲ್ಲೇ ಸಲೀಂ ಅನ್ನುವಂಥವರು ಪರಾರಿಯಾಗಿದ್ದಾರೆ. ಇವರನ್ನ ಸಿಬ್ಬಂದಿ ಕೂಡಲೇ ಮುಂದೆ ಇರುವಂತಹ ಪರಪ್ಪನ ಅಗ್ರಹಾರ ಪೊಲೀಸರಿಗೆ ಒಪ್ಪಿಸಿ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ. ಮುಖ್ಯವಾಗಿ ಇದು ಸಿಕ್ಕಿಬಿದ್ದಿರುವಂತದ್ದು ಇದೆ, ಆದ್ರೂ ಸಿಕ್ಕದೆ ಇರುವಂತದ್ದು ಬಹಳಷ್ಟು ಪ್ರಕರಣಗಳು ಆಗಾಗ ಕೇಳಿ ಬರ್ತವೆ. ಜೈಲು ಒಳಗಡೆ ಏನೆಲ್ಲ ಅವ್ಯವಹಾರಗಳು ನಡೀಬಹುದು ಅಷ್ಟೆಲ್ಲಾನು ಕೂಡ ನಡೆಯುವಂತದಕ್ಕೆ ಸಾಧ್ಯತೆಗಳು ಈಗಾಗಲೇ ನಮಗೆ ದೊರಕ್ತಾನೆ ಇರ್ತವೆ. ಈ ಒಂದು
ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡುವಂತದ್ದು, ಮತ್ತೆ ತಮಿಳುನಾಡು ಕಡೆಯಿಂದ ಬರುವಂತಹ ಗಾಂಜಾ ಮತ್ತೆ ಆಂಧ್ರ ಕಡೆಯಿಂದ ಬರುವಂತಹ ಗಾಂಜಾವನ್ನೆಲ್ಲನೂ ಏನು ಪರಪ್ಪನ ಅಗ್ರಹಾರದ ಜೈಲಿಗೆ ಸೇರಿಸುವಂತಹ ಒಂದು ಜಾಲ ಇದೆ, ಇದರಿಂದ ಕಂಡು ಬರ್ತಾ ಇದೆ ಶಾಲಿನಿ ಅವರೇ. ಎಸ್, ಥ್ಯಾಂಕ್ ಯು ಮುನ್ರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.